ರಾಜ್ಯಸಭೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಬಂದು ಅವರ ಗೆಲುವನ್ನು ಸಂಭ್ರಮಿಸಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಎಲ್ಲ ಮಾಧ್ಯಮಗಳು ನೀವೇ ಟೆಲಿಕಾಸ್ಟ್ ಮಾಡಿದ್ರಿ. ಅದನ್ನೇ ಸುಳ್ಳು ಅಂತ ಅಲ್ಲಗಳೆಯುವ ಪ್ರಯತ್ನ ನಡೆಯಿತು. ಅವರು ಕೂಗಿದ್ದೇನೆ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿಲ್ಲ. ಬಿಜೆಪಿ ಅವರಿಗೆ ಮಾಡೋದು ಕೆಲಸ ಇಲ್ಲ. ಇವರು ಎಲ್ಲದರಲ್ಲೂ ತಪ್ಪು ಹುಡುಕೋ ಪ್ರಯತ್ನ ಮಾಡ್ತಾರೆ, ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಂತೂ ಅವರೇ ತನಿಖಾಧಿಕಾರಿಯಂತೆ ಹೊರಗಡೆ ಬಂದು ಆ ಥರದ್ದು ಏನೂ ಘಟನೆನೇ ನಡೆದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಪದೇ ಪದೇ ಸಾರ್ವಜನಿಕ ಒತ್ತಡ ನಿರ್ಮಾಣ ಆಗಿದ್ದು, ಒಂದು ಖಾಸಗಿ ಏಜೆನ್ಸಿ FSL ವರದಿ ಅದು ಸತ್ಯವಾದದ್ದು ಅಂತ ಹೇಳಿ ದೃಢಪಡಿಸಿ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಗಳು ಅದನ್ನು ಬಿತ್ತರಗೊಳಿಸಿದ ಮೇಲೆ ಬಹುಶಃ ಇವರು ಯಾರಿಗೂ ಕ್ಲೀನ್ ಚಿಟ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ. 3 ಜನರನ್ನ ಪೊಲೀಸ್ ಇಲಾಖೆ ಬಂಧಿಸಿದೆ. ಶಫೀನ್ ಆಶಿಪುಡಿ, ಮುನಾವರ್ ಮತ್ತು ಇಲ್ತಾಜನ್ ಅವರು. ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು, ಒಬ್ಬರು ಬೆಂಗಳೂರಿನವರಾದರೆ ಇನ್ನೊಬ್ಬ ದೆಹಲಿಯವ, ಮತ್ತೊಬ್ಬ ಹಾವೇರಿ ಜಿಲ್ಲೆಯವರು. ನಾನು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸಮಗ್ರ ತನಿಖೆಗೆ ಒತ್ತಾಯಿಸ್ತೇನೆ. ನೀವು ಬಂಧಿಸಿರೋದು ಸ್ವಾಗತಾರ್ಹ. ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಇವರೇನು ಪಾಕಿಸ್ತಾನದ ಗಡಿಭಾಗದಲ್ಲಿ ಇರೋರು ಅಲ್ಲ, ಕರ್ನಾಟಕದಲ್ಲಿ ಇರುವಂಥವರು. ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ್ ಜಿಂದಾಬಾದ್ನ ಜೊತೆಗೆ ಯಾಕೆ ಸಮೀಕರಿಸಿದರು? ಇದು ಇವ್ರ ಹಿಂದ್ಗಡೆ ಇರುವಂಥ ಸಂಘಟನೆ ಯಾವುದಿದೆ? ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಪ್ರಚೋದನೆ ಎಲ್ಲಿಂದ, ಕೂಗೋದಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅನ್ನೋದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ಭಯೋತ್ಪಾದನೆ ಅನ್ನೋದಕ್ಕೆ ಬೀಜಾಂಕುರ ಆಗೋದೇ ಮಾನಸಿಕತೆಯಿಂದ. ಮಾನಸಿಕವಾಗಿ ಭಯೋತ್ಪಾದಕನೆ ಕಡೆಗೆ ಒಲವು ವ್ಯಕ್ತಪಡಿಸ್ತಾ ಭಯೋತ್ಪಾದಕರಾಗಿ ಬದಲಾಗ್ತಾರೆ. ತಾಲಿಬಾನ್ ಸೃಷ್ಟಿಯಾಗಿದ್ದು ಮದ್ರಸಾಗಳಿಂದ, ಮದ್ರಸಾದಿಂದ ತಾಲಿಬಾನ್ ಸೃಷ್ಟಿಯಾಯಿತು. ಒಂದು ದೇಶದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿತು. ಹಾಗೆ ಇವರಿಗೆ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಎಲ್ಲಿಂದ ಪ್ರಚೋದನೆ ಸಿಕ್ತು ಅನ್ನೋದರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಯಾವ ಸಂಘಟನೆಗಳು ಇದ್ರ ಹಿಂದ್ಗಡೆ ಇದ್ದಾವೆ ಅನ್ನೋದ್ರು ಕೂಡ ಸಮಗ್ರ ತನಿಖೆ ಆಗಬೇಕು. ಇದ್ರ ಜೊತೆಗೆ ಬಾಂಬ್ ಸ್ಫೋಟದ ಪ್ರಕರಣ ಇದೆಯಲ್ಲ, ಇದನ್ನು ಕೂಡ ಲಘುವಾಗಿ ಪರಿಗಣಿಸಬಾರದು. ಅದನ್ನೂ ಕೂಡ ಸಮಗ್ರ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ NIA ತನಿಖೆಯ ನೇತೃತ್ವ ವಹಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಬೆಳವಣಿಗೆ. ಇದ್ರ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡು ನಾವು ಪತ್ತೆ ಹಚ್ಚದೇ ಇದ್ದರೆ, ಬೇರೆ ಸಹಿತ ಕಿತ್ತು ಹಾಕದೇ ಇದ್ದರೆ ಸರಣಿ ಸ್ಫೋಟಗಳೂ ಪ್ರಾರಂಭ ಆಗ್ಬೋದು. ಮತ್ತು ಭಾರತದೊಳಗೇ ಇದ್ದು ಭಾರತದ ಅನ್ನವನ್ನೇ ತಿಂದು ದೇಶಕ್ಕೆ ದ್ರೋಹ ಬಗೆತಕ್ಕಂಥ ದೇಶದ್ರೋಹಿಗಳು ಕೂಡ ರಕ್ತ ಬೀಜಾಸುರನಂತೆ ಹುಟ್ಟುವಂಥ, ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದನ್ನು ಲಘುವಾಗಿ ಪರಿಗಣಿಸಬಾರ್ದು ಅಂತ ಹೇಳಿ ಒತ್ತಾಯಿಸ್ತೇನೆ. ಮತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ನೀವು ಈಗೇನು ಹೇಳ್ತೀರಿ? ನೀವು ಸಾರ್ವಜನಿಕ ಕ್ಷಮಾ ಯಾಚನೆ ಮಾಡಬೇಕು. ಎಲ್ಲದಕ್ಕೂ ಇನ್ವೆಸ್ಟಿಗೇಷನ್ ಆಫೀಸರ್ ಆಗುವಂಥ ಆತುರದ ಕ್ರಮ ಒಳ್ಳೆಯದಲ್ಲ. ಈಗ ನಿಮ್ಮದೇ ಸರ್ಕಾರದ ಇಲಾಖೆ ಬಂಧಿಸಿದೆ, ನೀವು ಕ್ಲೀನ್ ಚಿಟ್ ಕೊಟ್ಟಿದ್ರಿ, ಈಗೇನು ಹೇಳ್ತೀರಿ? ಇದಕ್ಕಾಗಿ ಕನಿಷ್ಠತಮ ಸಾರ್ವಜನಿಕ ಕ್ಷಮೆಯಾಚನೆ ಮಾಡೋದ್ರ ಮೂಲಕ ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಿ ಅನ್ನುವಂಥ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಗೃಹ ಸಚಿವರು ತುಮಕೂರಿನಲ್ಲಿ ಈಗಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ನಾನು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಂತರ ಖಚಿತಪಡಿಸಿದ ಪೊಲೀಸ್ ಪ್ರಕರಣ ಬಂದಿದೆ. ಆಗಾಗಲೇ ಪೊಲೀಸ್ ಪ್ರಕಟಣೆ ಬಂದಿದೆ. ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಕ್ಕೆ ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವುದೇ ಒತ್ತಡಕ್ಕೆ ಮಣಿಬಾರದು. ಯಾಕೆಂದರೆ ನೀವೆಲ್ಲರೂ ಟೆಲಿಕಾಸ್ಟ್ ಮಾಡಿದ್ರಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನು.
ಅದನ್ನು ಮುಚ್ಚಾಕೋ ಪ್ರಯತ್ನ ನಡೀತು. ಕೆಲವು ಪತ್ರಕರ್ತರನ್ನೇ ಬಳಸಿ ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು. ಅಂದರೆ ಈ ಥರದ್ದು ಏನು ಘಟನೆ ನಡೆದೇ ಇಲ್ಲ ಅನ್ನುವಂಥ ಪ್ರಯತ್ನನೂ ಕೂಡ ನಡೆಸಿದರು. ಇಷ್ಟಾದ್ಮೇಲೂ ಕೂಡ FSL ವರದಿ ಮೊದಲನೇ ದಿನನೇ ಬಂತು. ಇವತ್ತಿಗೆ 6ನೇ ದಿನ, 7ನೇ ದಿನ, 27ನೇ ತಾರೀಕಂದು 7ನೇ ದಿನ. ಇವರಿಗೆ ಸಾರ್ವಜನಿಕರಿಗೆ ಅನಿಸಿದೆ, ಹಾವೇರಿಯ ಭಾಜಪ ಘಟಕ ಅವನು ನಾಸಿಪುಡಿ ಮೇಲೆ ಕಂಪ್ಲೇಂಟೇ ಮಾಡಿದ್ರು, ಇವನೇ ಕೂಗಿದ್ದು ಅಂತ ಕಂಪ್ಲೇಂಟ್ ಮಾಡಿದ್ರು. ಇಷ್ಟಾದ್ಮೇಲೂ ಅಲ್ಲೇ ಕಾಣ್ತಾ ಇದೆ ವಿಡಿಯೋದಲ್ಲಿ ಬಾಯಿ ಮುಚ್ಚೋದಕ್ಕೆ ಇನ್ನೊಬ್ಬ ಯಾರೋ ಕೂಗ್ತಿದ್ದವನು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ತಿರೋದು. ಇದೆಲ್ಲವನ್ನೂ ಕಾಣ್ತಾ ಇದ್ರೂ ಕೂಡ ಮುಚ್ಚಾಕುವಂಥ ಪ್ರಯತ್ನ ನಡೆದಿತ್ತು. ಆ ಮುಚ್ಚಾಕುವ ಪ್ರಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ಗೋಮುಖ ವ್ಯಾಘ್ರಗಳು ಇಲ್ಲೇ ತಿಂದು ಯಾವತ್ತೋ ದ್ರೋಹ ಬಗೆಯಬಹುದು. ಇದು ಎಚ್ಚರ ವಹಿಸಬೇಕು. ಹಿಂದೆ ಪ್ಯಾಲೆಸ್ತೈನು ಪರವಾಗಿ ಇಸ್ರೇಲ್ ಪ್ಯಾಲೆಸ್ತೈನು ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಹಮಾಸ್ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಅವ್ರ ಮೇಲೆ ಯಾವುದೇ ಕೇಸ್ ಆಗಲಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಿರಂಗ ಯಾತ್ರೆ ಹೊರಟಾಗ ತಿರಂಗ ಯಾತ್ರೆ ಪ್ರಾರಂಭಿಸೋದಕ್ಕೆ ಮುಂಚೆನೇ ಪೊಲೀಸರು ಸಕ್ರಿಯರಾಗ್ಬಿಟ್ರು. ಅವ್ರು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರು. ತಿರಂಗ ಯಾತ್ರೆಯನ್ನ ತಡೆ ಹೊಡೆದ್ರು. ಅಂದರೆ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಕ್ಕಂಥ ದೇಶಭಕ್ತರ ಮೇಲೆ ನಿಮಗೆ ಇಷ್ಟೊಂದು ಪೊಲೀಸರು ಸಕ್ರಿಯರಾಗ್ತಕ್ಕಂಥವ್ರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಪ್ಯಾಲೆಸ್ತೈನ್ ಪರವಾಗಿ ಹಮಾಸ್ ಉಗ್ರರ ಪರವಾಗಿ ಬೆಂಬಲಿಸಿದವ್ರಿಗೆ ನೀವು ಕನಿಷ್ಠ ಒಂದು ಕೇಸ್ನು ಕೂಡ ಬುಕ್ ಮಾಡೋದಿಲ್ಲ. ಇದೆಲ್ಲವೂ ಒಂದು ಸರ್ಕಾರದ ಮೇಲೆ ಅಪನಂಬಿಕೆಯನ್ನು ಹುಟ್ಟುಹಾಕುತ್ತೆ ಮತ್ತು ಅನುಮಾನ ವ್ಯಕ್ತ ಆಗುತ್ತೆ. ಸರ್ಕಾರದ ಮೇಲೆ ಅನುಮಾನ ವ್ಯಕ್ತ ಆಗುತ್ತೆ. FSL ವರದಿ ಅದೇನು ಭಾಳ ದೊಡ್ಡ ಕಬ್ಬಿಣದ ಕಡಲೆ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೆಲವೇ ಗಂಟೆಗಳಲ್ಲಿ ಇನ್ಫಾರ್ಮೇಷನ್ ತಗೊಳ್ಳೋದು ಕಷ್ಟದ ಕೆಲಸ ಆಗಿರಲಿಲ್ಲ. ಆದರೆ ವರದಿ ಬಂದಿಲ್ಲ, ನಮಗೆ ನೋಡ್ತಾ ಇದ್ದೀವಿ ಅಂತ ಕೆಲವರು, ಇನ್ನು ಕೆಲವರು ನಮಗೆ ಕೂಗಿರೋದೇ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳೋದು. ಆ ನಾಸಿರ್ ಹುಸೇನ್ ವರ್ತನೆ ನಾನು ಗಮನಿಸಿದೆ. ಆತ ಪತ್ರಕರ್ತರಿಗೆ ಗದರಿಸ್ತಾ ಇದ್ದ ನಾಸಿರ್ ಹುಸೇನು. ಆತನಿಗೆ ಸ್ವಲ್ಪನೂ ಕೂಡ ನನ್ನ ಇಂಥ ಘಟನೆ ಆಗಬಾರ್ದಿತ್ತು ಅನ್ನುವಂಥ ನೋವು ಆತನ ಮುಖದಲ್ಲಿ ವ್ಯಕ್ತ ಆಗಲಿಲ್ಲ. ಅಲ್ಲಿದ್ದು ಅಹಂವಿಕೆ, ನಾವೇನು ಬೇಕಾದರೂ ದಕ್ಕಿಸ್ಕೊಳ್ತೀವಿ ಅಂತಕ್ಕಂಥ ಅಹಂಭಾವ ವ್ಯಕ್ತ ಆಗ್ತಾ ಇತ್ತು. ಹಾಗಾಗಿ ಈಗ ಇವರೆಲ್ಲ ವಿಧಾನಸೌಧಕ್ಕೆ ಯಾಕೆ ಬಂದರು, ಯಾಕೆ ಆ ಸಂದರ್ಭದಲ್ಲಿ ಕೂಗಿದ್ರು? ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ ಜಿಂದಾಬಾದ್ ಜೊತೆಗೆ ಸಮೀಕರಿಸಿದ್ದು ಯಾಕೆ? ಇದೆಲ್ಲದರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಕಾಂಗ್ರೆಸ್ ಗೆದ್ದ ತಕ್ಷಣವೇ ಪಾಕಿಸ್ತಾನದ ಬೆಂಬಲಿಗರಿಗೆಲ್ಲ ಉತ್ಸಾಹ ಬಂದ್ಬಿಡುತ್ತಾ ಅನ್ನುವಂಥ ಅನುಮಾನವೂ ಕೂಡ ವ್ಯಕ್ತ ಆಗ್ತಾ ಇದೆ. ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.